ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ಮಾಹಿತಿ ಅನ್ನಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪಂಜಾಬ್ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರೋದೇನೆಂದ್ರೆ ಅವರ ಕೃಷಿ, ಅಲ್ಲಿನ ನೀರಾವರಿ ವ್ಯವಸ್ಥೆ, ಆ ಪಂಜಾಬೀಸ್ಗಳ ಒಂದು ಲೈಫ್ ಸ್ಟೈಲ್ ಏನಿದೆಯಲ್ಲ, ಲಕ್ಸುರಿಯಸ್ ಲೈಫ್ ಸ್ಟೈಲು, ಅದು ಹಾಗೇನೆ ಪಂಜಾಬಿ ಮ್ಯೂಸಿಕ್ ಸತಾನು ನಮಗೆ ಕಣ್ಣೆದುರಿಗೆ ಒಂದ್ಸತಿ ಝಲ್ ಅಂತ ಬಂದೋಗುತ್ತೆ. ಈ ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಅಲ್ಲಿನ ಕೃಷಿ ಬಗ್ಗೆ ಒತ್ತು ಕೊಡ್ತಾ ಇದ್ದೀನಿ, ಅಲ್ಲಿನ ನೀರಾವರಿ ವ್ಯವಸ್ಥೆ ಬಗ್ಗೆ ಒತ್ತು ಕೊಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆಯೇ ಅವರ ವಾರ್ಷಿಕ ಆದಾಯ ಏನಿದೆಯಲ್ಲ, ಕೃಷಿಯಿಂದ ಯಾವ ಮಟ್ಟಿಗೆ ಅವರು ತಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಹೈನುಗಾರಿಕೆ ಯಾವ್ಯಾವ ರೀತಿ ಇರುತ್ತೆ, ಅವರು ಯಾವ್ಯಾವ ರೀತಿ ಹೈನುಗಾರಿಕೆಯಿಂದ ಲಾಭವನ್ನು ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಮಗೆಲ್ಲರಿಗೂ ಗೊತ್ತು, ಕೃಷಿ ಅಂತಂದ ತಕ್ಷಣ ನಮಗೆ ಮೊಟ್ಟ ಮೊದಲಿಗೆ ಅತಿ ಅವಶ್ಯಕವಾಗಿ ಬೇಕೇ ಬೇಕಾಗಿರುವಂಥದ್ದು ಫಲವತ್ತಾದ ಮಣ್ಣು. ಅದು ಪಂಜಾಬಿ ಲ್ಯಾಂಡ್ನಲ್ಲಿದೆ. ಹಾಗೆಯೇ ನೀರಾವರಿ ವ್ಯವಸ್ಥೆ ಅಂತೂ ಪಂಜಾಬ್ನಲ್ಲಿ ಕೇಳಲೇಬೇಡಿ, ಎಲ್ಲಂದ್ರಲ್ಲಿ ನೀರು, ಅಂತರ್ಜಲ ಮಟ್ಟನೂ ಇಲ್ಲಿ ಚೆನ್ನಾಗಿದೆ. ಹಾಗೆಯೇ ಇದನ್ನ ಪಂಚ ನದಿಗಳ ನಾಡು ಅಂತಾನೆ ಕರೀತಾ ಇದ್ದಾರೆ. ಪಂಚ ನದಿಗಳು ಯಾವ್ಯಾವೆಲ್ಲ ಈ ಪಂಜಾಬ್ನಲ್ಲಿ ಹರಿತಾ ಇದ್ದಾವೆ ಅನ್ನೋದನ್ನ ಹೇಳ್ತಾನೆ. ನಾರ್ತ್ ವೆಸ್ಟರ್ನ್ ಸ್ಟೇಟ್ ಆಗಿರುವಂತಹ ಈ ಪಂಜಾಬು ಲ್ಯಾಂಡ್ ಆಫ್ 5 ರಿವರ್ಸ್ ಅಂತಾನೆ ತುಂಬಾ ಫೇಮಸ್ ಆಗಿದೆ. ಆ 5 ಪ್ರಮುಖ ನದಿಗಳು ಯಾವ್ಯಾವಪ್ಪ ಅಂದ್ರೆ ಸಟ್ಲೆಜ್, ಬಿಯಾಸ್, ರಾವಿ, ಚಿನಾಬ್ ಹಾಗೂ ಜೇಲಂ ನದಿಗಳು. ಈ 5 ನದಿಗಳಲ್ಲಿ ಸಟ್ಲೆಜ್ ರಿವರು ಒನ್ ಆಫ್ ದಿ ಲಾಂಗೆಸ್ಟ್ ರಿವರ್ ಇನ್ ಪಂಜಾಬ್. ಇದು ಸುಮಾರು 1500 ಕಿಲೋಮೀಟರ್ ದೂರದವರೆಗೆ ಇದರದ ಫ್ಲೋ ಏನಿದೆಯಲ್ಲ ಆಗಿದೆ. ಟಿಬೆಟ್ ಇದರ ಉಗಮ ಸ್ಥಾನ. ಮುಂದೆ ಇದು ಜೊತೆಗೆ ಚಿನಾಬ್ ನದಿ ಜೊತೆಗೇನು ಸೇರ್ಕೊಂಡು ಹಂಗೆ ಮುಂದೆ ಸಮುದ್ರನ ಸೇರ್ಕೊಂಡ್ಬಿಡುತ್ತೆ. ಬಿಯಾಸ್ ನದಿ ಅಥವಾ ವ್ಯಾಸ ನದಿ ಅಂತಾನೆ ಕರೆಯಲ್ಪಡುವಂತಹ ಪಂಜಾಬ್ನಲ್ಲಿ ಹರಿಯುವ 2ನೇ ದೊಡ್ಡ ನದಿ ಈ ವ್ಯಾಸ ನದಿ. ಇದು ತನ್ನ ಸ್ವಾಭಾವಿಕ ಸೌಂದರ್ಯಕ್ಕೆ ತುಂಬಾ ಹೆಸರುವಾಸಿಯಾಗಿದೆ. ಹಾಗೇನೆ ಇದರಿಂದನೂ ಸಹ ಪಂಜಾಬ್ನಲ್ಲಿ ನೀರಾವರಿ ವ್ಯವಸ್ಥೆಯಲ್ಲಿ ಸಾಕಷ್ಟು ರೈತರು ಅನುಕೂಲ ಪಡ್ಕೊಂಡಿದ್ದಾರೆ. ಈ ನದಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸಟ್ಲಜ್ ನದಿಯನ್ನೇ ಸೇರ್ಕೊಂಡ್ಬಿಡುತ್ತೆ. ಇನ್ನು 3ನೇ ನದಿ ಪಂಜಾಬ್ನಲ್ಲಿ ಹರಿಯುವಂಥದ್ದು ಯಾವುದಪ್ಪ ಅಂದ್ರೆ ಅದು ರಾವಿ. ಈ ರಾವಿ ನದಿ ಭಾರತದ ಪಂಜಾಬ್ ಹಾಗೂ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಹರ್ಕೊಂಡು ಹೋಗುತ್ತೆ. ಒಮ್ಮೆ ಇತ್ತ ಮತ್ತೊಮ್ಮೆ ಅತ್ತ ಹರಿತಾ ಕೊನೆಗೆ ಪಾಕಿಸ್ತಾನಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡುತ್ತೆ. ಈ ರಾವಿ ನದಿಯೂ ಸಹ ಪಂಜಾಬ್ ರೈತರಿಗೆ ಸಾಕಷ್ಟು ನೀರಿನ ಅನುಕೂಲತೆಯನ್ನ ಒದಗಿಸುತ್ತೆ. ಇನ್ನು 4 ಮತ್ತು 5ನೇ ನದಿಗಳಾದ ಚಿನಾಬ್ ಹಾಗೂ ಜೇಲಂ ನದಿಗಳು ಭಾರತದಲ್ಲೇನೂ ಹರಿಯುತ್ತವೆ. ಆದ್ರೆ ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆಗೋಕ್ಕೂ ಮುಂಚೆ ಇದ್ದಂತಹ ಅಖಂಡ ಪಂಜಾಬ್ನಲ್ಲಿ ಹರಿತಿದ್ದಂತಹ ನದಿಗಳಿವು. ಹಾಗಾಗಿ ಪಂಜಾಬ್ನ ಪಂಚ ನದಿಗಳ ನಾಡು ಅಂತಿದ್ವಿ. ಆದ್ರೆ ಈಗ 2 ದೇಶ ಬೇರ್ಪಟ್ಟ ಮೇಲೆ ಈ 2 ನದಿಗಳು ಉತ್ತರ ಪಂಜಾಬ್ನಲ್ಲಿ ಮಾತ್ರ ಹರಿಯುತ್ತವೆ. ಆದರೂ ಸಹ ಈ ನದಿಗಳಿಂದ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತೆ. ಈ 5 ನದಿಗಳಿಂದ ಸ್ವಲ್ಪ ಮಟ್ಟಿಗೆ ಯಾವ್ಯಾವ ರೀತಿ ಇರಿಗೇಷನ್ ಸಿಸ್ಟಮ್ ನಲ್ಲಿ ಇವರೆಲ್ಲರೂ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂದ್ರೆ, ಪ್ರತಿ ವರ್ಷನೂ 2 ರಿಂದ 3 ಬೆಳೆಗಳನ್ನ ಆರಾಮ್ಸೆ ತೆಗಿತಾರೆ ಇವರು. ಇಂತಹ ನದಿಗಳು ಈ ರಾಜ್ಯದ ಮುಖಾಂತರ ಹರಿಯೋದ್ರಿಂದನೇ ಈ ನದಿಗಳ ನೀರಿನಿಂದಾಗಿನೇ ಪಂಜಾಬ್ನ ಅಗ್ರಿಕಲ್ಚರು ಅಷ್ಟೊಂದು ಮುಂಚೂಣಿಯಲ್ಲಿರೋದು. ಸರಿಸುಮಾರು ದೇಶದ ಒಟ್ಟು 20% ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಅದು ಪಂಜಾಬ್ನಿಂದನೇ ನಮಗೆ ದೊರೀತಾ ಇರೋದು. ಚಾನೆಲ್ ಇರಿಗೇಷನ್ ಸಿಸ್ಟಮ್ ಅನ್ನ ಇವರು ಇಡೀ ತಮ್ಮ ರಾಜ್ಯದ ತುಂಬಾನು ಎಲ್ಲೆಲ್ಲಿ ಅವಶ್ಯಕತೆ ಇದೆಯಲ್ಲ ತುಂಬಾ ವ್ಯವಸ್ಥಿತವಾಗಿ ಅಳವಡಿಸ್ಕೊಂಡಿದ್ದಾರೆ. ಆ ಚಾನೆಲ್ಗಳ ಮುಖಾಂತರ ನದಿಗಳ ಅತ್ಯಂತ ಉತ್ಕೃಷ್ಟವಾದಂತಹ ನೀರು ಇವರು ಇಡೀ ರಾಜ್ಯದ ತುಂಬಾನು ಹರಿಯುತ್ತೆ. ಪಂಜಾಬ್ನಲ್ಲಿ ನಮ್ಮ ಕಡೆ ಇದ್ದಂಗೆ ಬೆಟ್ಟ, ಗುಡ್ಡ, ಇಳಿಜಾರು, ತಗ್ಗು, ದಿಣ್ಣೆ ಈ ತರ ಇಲ್ಲ. ಇಲ್ಲಿ ಸಮತಟ್ಟಾದ ವಿಶಾಲವಾದ ಜಾಗ ಇರೋದ್ರಿಂದ ಇವರಿಗೆ ಚಾನಲ್ ಇರಿಗೇಷನ್ ಸಿಸ್ಟಮ್ ಅನ್ನ ವ್ಯವಸ್ಥಿತವಾಗಿ ತಮ್ಮ ಇಡೀ ರಾಜ್ಯದ ತುಂಬಾ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಭೂಮಿ ಅಂತೂ ಫಲವತ್ತಾಗಿದ್ದೇ ಇದೆ, ಚಾನಲ್ ನಲ್ಲಿ ಯಥೇಚ್ಛವಾದ ನೀರು ಸಿಗ್ತಾ ಇದೆ. ಅಂದ್ಮೇಲೆ ಇನ್ನೇನ್ ಕೇಳ್ತೀರಿ, ಸಿಕ್ಕಾಪಟ್ಟೆ ಕೃಷಿ ಬೆಳೆಗಳನ್ನ ಇವರು ಆರಾಮಾಗಿ ತೆಗಿತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಬೆಳೆಯತಕ್ಕಂತ ಬೆಳೆಗಳು ಯಾವುವು ಅಂದ್ರೆ ಭತ್ತ, ಗೋಧಿ, ಕಬ್ಬು, ಇದ್ರೊಟ್ಟಿಗೆ ಸೀಸನಲ್ ಕ್ರಾಪ್ ಆಗಿ ಸಾಸಿವೆನೂ ಸಹ ಇವರು ಬೆಳೀತಾರೆ. ಹಾಗೇನೆ ತಮ್ಮ ಜಾನುವಾರುಗಳಿಗೆ ಪಶುಸಂಗೋಪನೆಗಾಗಿ ಜಾನುವಾರುಗಳಿಗೆ ಏನೇನೆಲ್ಲ ಮೇವುಗಳು ಬೇಕಲ್ಲ ಅವನ್ನೆಲ್ಲವನ್ನು ಯಥೇಚ್ಛವಾಗಿ ಬೆಳ್ಕೊಂಡು ಕೃಷಿಯೊಟ್ಟಿಗೆ ಇವರು ಪಶುಸಂಗೋಪನೆಯನ್ನು ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಯಶಸ್ವಿಯಾದಂತಹ ಒಂದು ಒಳ್ಳೆಯ ಕೃಷಿ ಬದುಕನ್ನ ಇವರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಹಾರ ಧಾನ್ಯಗಳ ಜೊತೆಗೆ ತಮ್ಗೆ ಏನೇನೆಲ್ಲ ಬೇಕೋ ವೆಜಿಟೇಬಲ್ಸ್ ಸಹ ಇವರು ಬೆಳ್ಕೊಳ್ತಾರೆ. ಆದ್ರೆ ಮೇಜರ್ ಆಗಿ ಇವರು ಬೆಳೆಯೋದೇ ಆಹಾರ ಧಾನ್ಯಗಳು.
ಇದೆಲ್ಲದರ ಜೊತೆ ಒಂದು ಆತಂಕಕಾರಿ ಸಂಗತಿ ಏನಂದ್ರೆ ಇವರು ಪೆಸ್ಟಿಸೈಡ್ಸ್ ಗಳನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ಇವರ ಭೂಮಿ ಬರ್ಡ್ ಆಗ್ತಾ ಹೋಗ್ತಾ ಇದೆ. ಮೊದಲಿನಷ್ಟು ಫಲವತ್ತತೆ ಈಗ ಅವರ ಭೂಮಿಗಳಲ್ಲಿ ಉಳ್ಕೊಂಡಿಲ್ಲ. ಇವರು ತಮ್ಮಲ್ಲಿ ಬರೋ ಜಾಗಗಳಲ್ಲೆಲ್ಲ ಉಳುಮೆ ಮಾಡೋದು, ಬೆಳೆ ಬೆಳೆಯೋದು, ಉಳುಮೆ ಮಾಡೋದು, ಬೆಳೆಯೋದು. ಹೀಗಾಗಿ ಬಯೋಡೈವರ್ಸಿಟಿ ಏನಿದೆಯಲ್ಲ ಈ ರಾಜ್ಯದಲ್ಲಿ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಇವರಿಗೆ ನೀರಾವರಿ ವ್ಯವಸ್ಥೆನೂ ವರ್ಷ ಪೂರ್ತಿ ಸಿಗ್ತಾ ಇದೆ. ಹಾಗೇನೆ ಇವರು ಭೂಮಿಗಳು ಸಹ ಫಲವತ್ತಾಗಿರೋದ್ರಿಂದ ಹಾಗೇನೆ ವರ್ಷ ಪೂರ್ತಿ ನೀರಾವರಿ ವ್ಯವಸ್ಥೆ ಬಳಸ್ಕೊಂಡು ಇವರು ಸಿಕ್ಕಾಪಟ್ಟೆ ಬೆಳೆಗಳನ್ನ ಬೆಳೆಯೋದ್ರಿಂದ ಆ ಭೂಮಿಗಳು ಬಂಜರಾಗ್ತಾ ಹೋಗ್ತಾ ಇದ್ದಾವೆ. ಹಾಗೇನೆ ಅದಕ್ಕೆ ವಾಪಸ್ಸು ಆರ್ಗ್ಯಾನಿಕ್ ಮಟೀರಿಯಲ್ ಏನಿದೆಯಲ್ಲ ಅದು ವಾಪಸ್ಸು ಅಲ್ಲಿ ಬಿಡ್ತಾ ಇಲ್ಲ ಅವರು. ಈಗ ಭತ್ತ ಕೊಯ್ಕೊಂಡ್ರು, ಭತ್ತದ ಹುಲ್ಲು ಏನಿದೆಯಲ್ಲ ಅದನ್ನ ಅಲ್ಲೇ ಹೊಲಗಳಲ್ಲೆಲ್ಲ ಸುಟ್ಟಾಕ್ಬಿಡ್ತಾರೆ. ಅಥವಾ ಕಬ್ಬನ್ನ ತಗೊಂಡ್ಮೇಲೆ ಕಬ್ಬನ್ನ ಕಟಾವ್ ಮಾಡಿದಾದ್ಮೇಲೆ ಕಬ್ಬಿನ ಗರಿಕೆ ಏನಿದಾವಲ್ಲ ಅವನ್ನೆಲ್ಲ ಹೊಲಗಳಲ್ಲೇನೆ ಸುಟ್ಟಾಕ್ಬಿಡ್ತಾರೆ. ಇನ್ನು ಪಂಜಾಬ್ನವರ ಆರ್ಥಿಕ ಸ್ಥಿತಿಗತಿನ ನೋಡೋದಾದ್ರೆ ಪಂಜಾಬೀಸು ಯಾಕೆ ಅಷ್ಟೊಂದು ರಿಚ್ ಲೈಫ್ ಲೀಡ್ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಇವರು ಕೃಷಿಯಿಂದಂತೂ ಇವರಿಗೆ ಆದಾಯ ಇದ್ದೇ ಇದೆ. ಹಾಗೇನೆ ಮನೆಗೆ ಒಬ್ರು ಇಬ್ರು ಅಂತ ಹೊರದೇಶಕ್ಕೆ ಹೋಗೋದು ಜಾಸ್ತಿ. ಅದರಲ್ಲೂ ಕೆನಡಾದಂತಹ ರಾಷ್ಟ್ರಗಳಿಗೆ ಇವ್ರು ಹೋಗಿ ಅಲ್ಲಿಂದ ಸಿಕ್ಕಾಪಟ್ಟೆ ದುಡ್ಡನ್ನ ಅರ್ನ್ ಮಾಡ್ಕೊಂಡು ಈ ಕಡೆ ಬರೋದ್ರಿಂದ ಇವರು ರಿಚ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ತಮ್ಮ ಕೃಷಿ ಜೊತೆಗೆ ಪಶು ಸಂಗೋಪನೆಯೂ ಸಹ ಇವರಿಗೆ ಒಂದು ಸೈಡ್ ಇನ್ಕಮ್ ಆಗಿ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಹೆಚ್ಚು ಕಮ್ಮಿ ಯಾರ್ಯಾರು ಕೃಷಿಕರಿದಾರೋ ಇಲ್ಲಿ ಅವರಲ್ಲಿ ಮನೆಗಳಲ್ಲೆಲ್ಲ ಹೆಚ್ಚಿಗೆ ಅಂದ್ರೆ ಎಮ್ಮೆಗಳನ್ನೇ ಸಾಕ್ತಾರೆ. ಕೆಲವೊಬ್ರು ಅಷ್ಟೇ ಆಕಳುಗಳನ್ನು ಸಹ ಸಾಕೋದು. ದೈತ್ಯಾಕಾರವಾದ ಎಮ್ಮೆಗಳಾದ ಹರಿಯಾಣವಿನ ಸಲ್ಲು, ಮುರ್ರಾ ಎಮ್ಮೆಗಳು ಇವೆಲ್ಲವೂ ಇಲ್ಲಿ ಸಹಜವಾಗಿ ಕಂಡು ಬರತಕ್ಕಂತಹ ಒಂದು ಎಮ್ಮೆಗಳ ತಳಿಗಳಾಗಿದ್ದಾವೆ. ಅವುಗಳಿಗೆ ಆಹಾರವಾಗಿ ತಮ್ಮ ಗದ್ದೆಗಳಲ್ಲಿ ಕೆಲವು ಕಡೆ ಹಸಿರು ಹುಲ್ಲುಗಳನ್ನ ಇವ್ರು ಬೆಳ್ಕೊತಾರೆ. ಆಮೇಲೆ ಅವ್ರು ಬೆಳೆದಂತಹ ಭತ್ತದ ಹುಲ್ಲು, ಗೋಧಿ ಹೊಟ್ಟು ಇವುಗಳೆಲ್ಲವನ್ನು ಅವ್ರಿಗೆ ಹಸುಗಳಿಗೆ ಆಹಾರವಾಗಿ ಬಳಸ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಪಂಜಾಬ್ನ ಕೃಷಿ ವ್ಯವಸ್ಥೆ, ಅಲ್ಲಿನ ನೀರಾವರಿ ವ್ಯವಸ್ಥೆ, ಪಶುಸಂಗೋಪನೆ ಹಾಗೂ ಅಲ್ಲಿನ ಜನಗಳ ಆರ್ಥಿಕ ಮೂಲದ ಕುರಿತಾದಂತಹ ಒಂದು ಕಿರು ಪರಿಚಯ ಈ ವಿಡಿಯೋ ಮುಖಾಂತರ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಇನ್ನಷ್ಟು ವಿಷಯಗಳೊಂದಿಗೆ, ಇನ್ನಷ್ಟು ಮಾಹಿತಿಗಳೊಂದಿಗೆ, ಹೊಸ ಹೊಸ ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.